ಹೇಳಲಿಕ್ಕೆ ಒಂದು ರೀತಿ ಬೇಜಾರಾಗ್ತದೆ. ಬಟ್ ಈ ಮದುವೆನಲ್ಲಿ ನಮ್ಮ ಜೊತೆಗೆ ದರ್ಶನ್ ಸರ್ ನಮ್ಮ ಜೊತೆಗೆ ಇಲ್ಲ. ಅವ್ರು ಎಲ್ಲೇ ಇದ್ದರೂ ಅವರ ಆಶೀರ್ವಾದ ಈ ಮದುವೆ ಮೇಲೆ ಇರಲಿ. ನನಗೆ ದರ್ಶನ್ ಸರ್ ಅಂದರೆ ನಮ್ಮ ಸ್ವಂತ ಕನ್ನಡ ಇಂಡಸ್ಟ್ರಿಯ ಒಂದು ತುಂಬ ಇಂಪಾರ್ಟೆಂಟ್ ಆದ ವ್ಯಕ್ತಿಗಳನ್ನ ನಾನು ಅವ್ರನ್ನ ನೋಡ್ತೀನಿ. ಆ್ಯಂಡ್ ಈ ಒಂದು ಘಟನೆ ನಡೆದಾದ್ಮೇಲೆ ಯಾವಾಗ ಅವರು ರಿಟರ್ನ್ ಬರ್ತಾರಂತ ನಾನೇ ಅಲ್ಲ, ಇಡೀ ಕರ್ನಾಟಕದ ಅಭಿಮಾನಿಗಳು, ಇಡೀ ಕರ್ನಾಟಕದ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಆ್ಯಕ್ಟರ್ಸ್ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಯಾವಾಗ ದರ್ಶನ್ ಸರ್ ಈ ಒಂದು ಪ್ರಾಬ್ಲಮಿಂದ ಆಚೆ ಬರ್ತಾರಂತ. ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರಲಿ ಅಂತ ದೇವರಲ್ಲಿ ನಾವು ಪ್ರತಿದಿನ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಆ್ಯಂಡ್ ದರ್ಶನ್ ಸರ್ ಈ ಒಂದು ಪ್ರಾಬ್ಲಮಿಂದ ಬೇಗ ಹೊರಗೆ ಬರಬೇಕಂತಾನು ಮನಸಾಣಿ ನಾವು ದೇವರಲ್ಲಿ ಕೇಳ್ತಾ ಇದ್ದೀವಿ. ಇವತ್ತು ಅವ್ರು ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ ಬಹುಶಃ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ವಿ ಆಲ್ ಮಿಸ್ ಯು ಹಿಯರ್ ದರ್ಶನ್ ಸರ್, ಬೇಗ ರಿಟರ್ನ್ ಬನ್ನಿ. ಆ್ಯಂಡ್ ನೀವೆಲ್ಲೇ ಇದ್ದರೂ ನಿಮ್ಮ ಆರೋಗ್ಯ ಪ್ಲೀಸ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಈ ಒಂದು ನ್ಯೂಸ್ ಆರ್ಟಿಕಲ್ ನಿಮಗೆ ರೀಚ್ ಆಗಲಿ. ನಿಮ್ಮ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಇದು ಒಂದು ಕೆಟ್ಟ ಸಮಯ ಪಾಸ್ ಆಗೋಗುತ್ತೆ ಅಂತ ನಾನು